ರೀ ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ಚೆನ್ನಾಗಿಲ್ವಾ? ಕೃಷ್ಣ, ನಾನು ರೆಡಿ. ಶಂಭೋಲಿಂಗ, ಶಂಭುಲಿಂಗ, ಶಂಭುಲಿಂಗ. ಏನಂದ್ರೆ ಯಾಕ್ರಿ ಏನೇನೋ ಹೇಳ್ತಿದ್ದೀರಾ? ನೋಡ್ದೆ, ಒಳ್ಳೆ ಗಜಗೌರಿ ಹಾಗೆ ಕಾಣ್ತಾ ಇದೀಯಾ, ಅದಕ್ಕೆ ನೋಡಿ ಬೆರಗಾಗ್ಬಿಟ್ಟ. ಜೈ ಶಂಭುಲಿಂಗ. ಶಂಭುಲಿಂಗನ? ಯಾರ್ರಿ ಅದು? ನೀನ್ ಯಾರು? ನಾನು ಯಾರು? ಜೈ ಶಂಭುಲಿಂಗ. ಕೊಂಬೆ ಮೇಲೆ ಕೂತಿರೋ ಕಾಗೆ ಕೆಳಗಡೆ ಬಲಗೈಯಿಂದ ಒರೆಸ್ಕೊಂಡ್ರೇನು ಶಂಭುಲಿಂಗ. ಅಜ್ಜಿ, ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನು ಆಗಿಲ್ಲಮ್ಮ, ಯಾರೋ ದೃಷ್ಟಿ ನಿವಾರಿಸಿ ಹಾಕಿರೋ ನಿಂಬಣ್ಣನ ಇವನ್ ದಾಟಿರ್ಬೇಕು, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಜೈ ಶಂಭುಲಿಂಗ. ಅಜ್ಜಿ, ಇವ್ರ ಗಾಳಿ ಗೀಳಿ ಸೋಕಿರ್ಬೇಕು. ಬಾಲಿಕೆ, ಗಾಳಿನೂ ಇಲ್ಲ, ಕೋಳಿನೂ ಇಲ್ಲ. ಈ ದೇಹ ಸೈಕಲ್ ಟ್ಯೂಬ್ ಇದ್ದ ಹಾಗೆ, ಪಂಪು ಹೊಡೆದ ಹಾಗೆ ಉಬ್ಬಿಕೊಳ್ಳುತ್ತೆ. ಪಂಕ್ಚರ್ ಆದ್ರೆ ಶಂಭುಲಿಂಗ. ಅಜ್ಜಿ, ನೀನೇನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ನಾನು ದೆವ್ವ ಬಿಡಿಸೋನ್ನ ಕರ್ಕೊಂಡ್ ಬರ್ತೇನೆ, ಭದ್ರವಾಗಿ ನೋಡ್ಕೋ. ಬೇಗ ಬನ್ನಿ ಅಜ್ಜಿ. ಶಂಭುಲಿಂಗ. ನಿನ್ನ ಅಜ್ಜಿ ಹೊರಟೋರ್ಲ? ನಿಮ್ಮ ಗಾಳಿ ಗೀಳಿ ಏನು ಸೋಕಿಲ್ವಾ? ಗಾಳಿನೂ ಇಲ್ಲ, ಕಾಳಿನೂ ಇಲ್ಲ. ಚೆನ್ನಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಒಳ್ಳೆ ದುರ್ಗಾ ಪರಮೇಶ್ವರಿ ಹಾಗೆ ವೇಷ ಹಾಕೊಂಡು ಬಂದಿದ್ದಾಳೆ. ಈ ನಿನ್ನ ವೇಷದಲ್ಲಿ ನಾನು ನಿನ್ ಜೊತೆ ಊರೆಲ್ಲ ಸುತ್ತಾಡ್ಬೇಕಾ? ಊರು ಸುತ್ತೋದು ನಿನ್ನ ಅಜ್ಜಿಗೆ ಇರ್ಲಿ, ನಾನು ಬರೋದಿಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಸೂಟ್ ಕೇಸ್ ಎಲ್ಲ ನನ್ನ ಬಟ್ಟೆಯಿಂದ ತುಂಬಿಸು. ನಡಿ ಅಜ್ಜಿ, ಅಜ್ಜಿ ಅಜ್ಜಿ ಮಾಡ್ತೀನಿ. ತಟ್ಲಾಗೋಯ್ತಲ್ಲಿ. ಕೃಷ್ಣ, ನಿನಗೆ ಪ್ರಮೋಷನ್ ಯಾತಕ್ಕೆ ಕೊಟ್ಟೆ ಗೊತ್ತಾ? ನನ್ನ ಹೆಂಡತಿ ರಾಮಕೋಟಿ ಬರ್ದಿದ್ದಕ್ಕೆ. ಆಫ್ಕೋರ್ಸ್, ಅದೊಂದು ಕಾರಣ ಅಂತ ಇಟ್ಕೋ. ಆದ್ರೂ ನಿನ್ನ ಎಫಿಷಿಯನ್ಸ್ ನನಗೆ ತುಂಬಾ ಹಿಡಿಸ್ತು ಕಣಯ್ಯ. ಹೌದಾ ಸರ್? ಥ್ಯಾಂಕ್ ಯು ಸರ್. ಗುಡ್ ಲಕ್. ಸರ್, ಏನಾಗ್ಬೇಕಿತ್ತು? ಪರವಾಗಿಲ್ಲ ಹೇಳಿ. ಏನು ತಿಳ್ಕೊಳ್ಳಲ್ಲ ತಾನೆ? ಏನೋ ತಿಳ್ಕೊಳ್ಳಿಲ್ಲ ಹೇಳಿ. ಈ ಸೀಟು ನಂದು. ಓಹ್, ಐ ಆಮ್ ಸಾರಿ. ಹೊಸ ಜಾಗ ಅಲ್ವಾ, ಅದಕ್ಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟೆ. ಬಹುಶಃ ಅದು ನನ್ನ ಜಾಗ ಇರ್ಬೇಕು. ಸರ್, ನೀವು ನನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಇದ್ರಲ್ಲ ಅಪಾರ್ಥ ಮಾಡ್ಕೊಳ್ಳೋಕೆ ಏನಿದೆ? ಇಟ್ಸ್ ಆಲ್ ರೈಟ್. ಸದ್ಯ ಇವ್ರು ನನ್ನ ಅಪಾರ್ಥ ಮಾಡ್ಕೊಳ್ಳಿಲ್ಲ. ಹಾಯ್ ಗುರು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ವೆಂಕಟೇಶ್. ನಾನು ಕೃಷ್ಣ. ಎಲ್ಲಿ ಇಳ್ಕೊಂಡಿದ್ಯಾ ಗುರು? ಇಲ್ಲೇ ಮಾಣಿಕ್ಯ ಲಾಡ್ಜ್ ಅಂತ. ಮನೆ ಸಿಕ್ಕಿದ್ಮೇಲೆ ಫ್ಯಾಮಿಲಿ ಶಿಫ್ಟ್ ಮಾಡ್ತೀನಿ. ಬೆಂಗಳೂರಲ್ಲಿ ಅರ್ಜೆಂಟ್ ಆಗಿ ಮನೆ ಸಿಕ್ಕೋದು ಬಹಳ ಕಷ್ಟ. ನನ್ನ ಹೆಂಡತಿ ಹೆರಿಗೆಗೆ ತವರು ಮನೆಗೆ ಹೋಗಿದ್ದಾಳೆ. ನಿನಗೆ ಮನೆ ಸಿಕ್ಕೋವರೆಗೂ ನನ್ನ ಮನೇಲೇ ಇರಬಹುದು. ಓಹ್, ಥ್ಯಾಂಕ್ ಯು. ವೆಲ್ಕಮ್.